ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ತರಗತಿ ಕರ್ನಾಟಕ ಭೌಗೋಳಿಕ ಸ್ಥಾನದ ಬಗ್ಗೆ, ಅಂದರೆ ಈ ಒಂದು ಕರ್ನಾಟಕದ ಒಂದು ಹೆಸರಿನ ಹಿನ್ನೆಲೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಕರ್ನಾಟಕದ ಭೌಗೋಳಿಕ ಸ್ಥಾನದ ಬಗ್ಗೆ ಜೊತೆಗೆ ಕರ್ನಾಟಕದ ಒಂದು ವಿಸ್ತೀರ್ಣದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಕರ್ನಾಟಕ ಅಂತ ಹೆಸರು ಯಾವ ರೀತಿ ಬರ್ತಾ ಹೋಗ್ತದಂತ ನೋಡೋದಾದ್ರೆ, ಈ ಕರ್ನಾಟಕ ಎಂಬ ಹೆಸರು ಇವತ್ತಿನಿಂದ ಮನೆದಲ್ಲ, ಇದು ಪ್ರಾಚೀನ ಕಾಲದಲ್ಲೂ ಕೂಡ ಬಳಕೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದನ್ನು ಏನಂತ ಕರಿತಿದ್ರಪ್ಪ ಅಂದ್ರೆ ಕರುನಾಡು ಅಂತಂತ ಕರಿತಿದ್ರು. ಕರುನಾಡು ಅಂದರೆ ಏನಪ್ಪ ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಂತ ಕರಿತಾ ಹೋಗ್ತಿದ್ರು. ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಣ್ಣು ಯಾವ್ದು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಕಪ್ಪು ಮಣ್ಣು ಕಾಣ್ತಾ ಹೋಗ್ತದೆ. ಹಾಗಾಗಿ ಕರುನಾಡು ಅಂತ ಕರಿತಾ ಹೋಗ್ತಿದ್ರು. ಈ ಕರುನಾಡು ಅನ್ನೋದು ಏನಪ್ಪ ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಂತಂದು ಕರಿತಾ ಹೋಗ್ತಿದ್ರು. ಜೊತೆಗೆ ಆ ತಮಿಳಿನ ಒಂದು ಪ್ರಾಚೀನ ಕೃತಿಯಾದಂಥ ಈ ಶಿಲಪ್ಪಾದಿಗಾರಂ ಅಂತ ನೋಡ್ತಾ ಹೋಗ್ತೀವಿ. ಆ ತಮಿಳರ ಒಂದು ಪ್ರಮುಖ ಕೃತಿಗಳಲ್ಲಿ ಆ ಶಿಲಪ್ಪಾದಿಕಾರಂನ ಒಂದು ಕೃತಿಯೊಳಗೆ ನಮ್ಮ ಕರ್ನಾಟಕವನ್ನು ಕರುನಾಡ್ ಎಂಬ ಶಬ್ದದಿಂದ ಕರಿತಾ ಹೋಗ್ತಾರೆ. ಹಾಗಾಗಿ ಈ ಕರುನಾಡ್ ಅಂತ ಶಬ್ದದಿಂದ ಏನಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ ಕರ್ನಾಟಕ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಈ ಒಂದು ಕರ್ನಾಟಕ ಎಂಬ ಹೆಸರು ಹಿಂದೆ ಕರುನಾಡು ಅಂತ ಕರಿತಾ ಹೋಗ್ತಿದ್ರು. ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂತ ಕರಿತಾ ಹೋಗ್ತಿದ್ರು. ಜೊತೆಗೆ ತಮಿಳಿನ ಒಂದು ಪ್ರಾಚೀನ ಕೃತಿಯಾದಂಥ ಶಿಲಪ್ಪಾದಿಕಾರಂ ಕೃತಿಯೊಳಗೆ ಕರುನಾಡು ಎಂಬ ಶಬ್ದ ಬರ್ತಾ ಹೋಗ್ತೈತಿ. ಈ ಒಂದು ಶಬ್ದದಿಂದ ಏನು ಆಗ್ತಾ ಹೋಗ್ತೈತಪ್ಪ ಅಂದ್ರೆ ಕರ್ನಾಟಕ ಎಂದು ಕರಿತಾ ಹೋಗ್ತಾರೆ. ಹಾಗಾದರೆ ಈ ಕರುನಾಡು ಅಂತಂದ್ರೆ ನೋಡೋದಾದರೆ ಈ ಒಂದು ಪದದ ಅರ್ಥ ನೋಡೋದಾದರೆ ಎತ್ತರದಲ್ಲಿರುವಂಥ ನಾಡು ಅಥವಾ ಉನ್ನತವಾದಂಥ ನಾಡು ಅಂತಂತ ಕರಿತಾ ಹೋಗ್ತಾರೆ. ಅಂದರೆ ಈ ಕರುನಾಡು ಅಂದ್ರೆ ಎತ್ತರದಲ್ಲಿರುವ ನಾಡು ಅಥವಾ ಉನ್ನತ ನಾಡು ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಹಿಂದೆ ಈ ಒಂದು ಕರ್ನಾಟಕದ ಒಂದು ವ್ಯಾಪ್ತಿ ಎಲ್ಲಿ ಮಟ್ಟ ಇತ್ತಪ್ಪ ಅಂದ್ರೆ ಈ ಒಂದು ನೃಪತುಂಗನ ಒಂದು ಆಸ್ಥಾನಿಕ ಒಂದು ಕವಿ ಆದಂಥ ಈ ಶ್ರೀ ವಿಜಯ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತನ್ನ ಒಂದು ಕೃತಿಯೊಳಗೆ ಯಾವುದು ಕವಿರಾಜ್ಯ ಮಾರ್ಗ ಕೃತಿಯೊಳಗೆ ಹೇಳ್ತಾ ಹೋಗ್ತಾನೆ. ಏನಂತ ಹೇಳ್ತಾ ಹೋಗ್ತಾನಪ್ಪ ಅಂದ್ರೆ ಈ ಕವಿರಾಜ್ಯ ಮಾರ್ಗ ಗ್ರಂಥದೊಳಗೆ ಹೇಳ್ತಾ ಹೋಗ್ತಾನೆ, ಕರ್ನಾಟಕವು ಕಾವೇರಿ ನದಿಯಿಂದ ಎಲ್ಲಿತ್ತು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಹಬ್ಬಿದಂಥ ಒಂದು ನಾಡನ್ನು ಅಂತ ಕರಿತಿದ್ದಪ್ಪ ಅಂದ್ರೆ ಕರ್ನಾಟಕ ಅಂತಂದು ಕರಿತಾ ಹೋಗ್ತಾನೆ. ಅಂದ್ರೆ ಯಾವ ಕೃತಿಯೊಳಗೆ ಶ್ರೀ ವಿಜಯ ಬರೆದಂಥ ಗ್ರಂಥವಾದಂಥ ಕವಿರಾಜ್ಯ ಮಾರ್ಗದ ಒಂದು ಕೃತಿಯೊಳಗೆ ಕಾವೇರಿಯಿಂದ ಗೋದಾವರಿವರೆಗೆ ನಾಡನ್ನು ಕರ್ನಾಟಕ ಅಂತಂದು ಕರಿತಾ ಹೋಗ್ತೇವೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಸಾಮಾನ್ಯ ಶಕ 1799 ಏನಾಗ್ತೈತಪ್ಪ ಅಂದ್ರೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತೈತಿ. ಅಂದ್ರೆ 1799 ಒಂದು 4ನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ನಂತರದಲ್ಲಿ ರಾಜಾಡಳಿತ ಒಂದು ರಾಜ್ಯವಾಗಿದ್ದಂಥ ಈ ಮೈಸೂರು ಅಸ್ತಿತ್ವಕ್ಕೆ ಬರ್ತಾ ಹೋಗ್ತೈತಿ. ಅಂದ್ರೆ ಈ 4ನೇ ಮೈಸೂರು ಯುದ್ಧದೊಳಗೆ ಯಾರು ನಿಧನ ಆಕ್ಯಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ನಿಧನ ಆಗ್ತಾನೆ. ಈ ಒಂದು 1799 ಈ ಒಂದು 4ನೇ ಆಂಗ್ಲೋ ಮೈಸೂರು ಆದ ನಂತರ ಯುದ್ಧದ ನಂತರ ಆ ಒಂದು ರಾಜ್ಯಾಡಳಿತ ಒಂದು ರಾಜ್ಯವಾಗಿದ್ದಂಥ ಈ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತಾ ಹೋಗ್ತೈತಿ. ಜೊತೆಗೆ 1956 ರಾಜ್ಯಗಳ ಪುನರ್ ವಿಂಗಡಣಾ ಒಂದು ಅಧಿನಿಯಮ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಬಾಂಬೆ, ಹೈದರಾಬಾದ್, ಮದ್ರಾಸ್, ಕೊಡಗು ಪ್ರಾಂತ್ಯಗಳಲ್ಲಿ ಹಚ್ಚಿ ಒಯ್ಯಿತಂಥ ಈ ಕನ್ನಡ ಭಾಷೆ ಮಾತನಾಡುವಂಥ ಜನರುಗಳನ್ನು ಪ್ರದೇಶವನ್ನು ಒಟ್ಟುಗೂಡಿಸಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 1956 ನವಂಬರ್ 1 ನಮ್ಮ ಒಂದು ಮೈಸೂರು ರಾಜ್ಯವನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಸವಿನೆನಪಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪ್ರತಿ ನವಂಬರ್ 1ನೇ ತಾರೀಕು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಮೊದಲಿಗೆ ಮೈಸೂರು ರಾಜ್ಯ ಅಂತ ಏನು ಕರಿತಾ ಹೋಗ್ತಿದ್ರಲ್ಲ 1973 ಒಳಗೆ ಎಷ್ಟಾಗ 1973 ಒಳಗೆ ನವಂಬರ್ 1 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಒಂದು ಮೈಸೂರು ರಾಜ್ಯ ಇದ್ದದ್ದನ್ನು ಕರ್ನಾಟಕ ಮಾಡ್ತಾ ಹೋಗ್ತಾರೆ. ಈ ಮೈಸೂರು ರಾಜ್ಯ ಇದ್ದದ್ದು ಕರ್ನಾಟಕ ಮಾಡಿದಂಥ ಸಂದರ್ಭದೊಳಗೆ ಮುಖ್ಯಮಂತ್ರಿಗಳು ಯಾರು ಇರ್ತಾ ಹೋಗ್ತಾರಪ್ಪ ಅಂದ್ರೆ ಟಿ ದೇವರಾಜ ಅರಸು ಅವರು ಇರ್ತಾ ಹೋಗ್ತಾರೆ. ಅಂದ್ರೆ
ಈ 1973 ನವಂಬರ್ 1ನೇ ತಾರೀಕಿನಾಗ ಆ ಮೈಸೂರು ರಾಜ್ಯದ ತನ್ನ ಕರ್ನಾಟಕ ರಾಜ್ಯ ತಂದು ನಾಮಕರಣ ಮಾಡ್ತಾ ಹೋಗ್ತಾರೆ. ಈ ಒಂದು ಸಂದರ್ಭದೊಳಗೆ ಮುಖ್ಯಮಂತ್ರಿ ಯಾರು ಇರ್ತಾ ಹೋಗ್ತಾರಪ್ಪ ಅಂದ್ರೆ ಟಿ ದೇವರಾಜ್ ಅರಸವರು ಇರ್ತಾ ಹೋಗ್ತಾರೆ. ಇದು ಕರ್ನಾಟಕ ಒಂದು ಹೆಸರಿನ ಹಿನ್ನೆಲೆಯಲ್ಲಿರುವಂಥ ಒಂದು ಅಂಶಗಳು ಆಗ್ತಾ ಹೋಗ್ತವೆ. ಹಾಗಾದ್ರೆ ಈ ಒಂದು ಕರ್ನಾಟಕ ಭೌಗೋಳಿಕವಾದಂಥ ಸ್ಥಾನ ನೋಡೋದಾದ್ರೆ ಈ ಒಂದು ಕರ್ನಾಟಕವು ಎಲ್ಲಿ ಒಂದು ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಭಾರತದ ಒಂದು ದಕ್ಷಿಣ ಭಾಗದೊಳಗೆ ಕಾಣ್ತಾ ಹೋಗ್ತೀವಿ. ಈ ಒಂದು ಭಾರತದ ದಕ್ಷಿಣ ಭಾಗದೊಳಗೆ ಕಾಣ್ತಾ ಹೋದಪ್ಪ ಅಂದ್ರೆ ಪೂರ್ವದೊಳಗೆ ಯಾವ ಒಂದು ಪ್ರದೇಶಗಳನ್ನು ನೋಡ್ತಾ ಹೋಗ್ತೀವಿ, ಆಂಧ್ರ ಪ್ರದೇಶವನ್ನು ನೋಡ್ತಾ ಹೋಗ್ತೀವಿ, ಈಶಾನ್ಯ ದಿಕ್ಕಿನಲ್ಲಿ ತೆಲಂಗಾಣ, ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ಪಶ್ಚಿಮದೊಳಗೆ ಗೋವಾ ಮತ್ತು ನೈಋತ್ಯದೊಳಗೆ ಕೇರಳ ಮತ್ತು ಯಾವುದು ಆಗ್ನೇಯದೊಳಗೆ ತಮಿಳುನಾಡನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ 1, 2, 3, 4, 5, 6 ರಾಜ್ಯಗಳು ಒಂದು ಕರ್ನಾಟಕದ ಒಂದು ನೆರೆಹೊರೆಯ ರಾಜ್ಯಗಳು ಎಷ್ಟಿವಪ್ಪ ಅಂದ್ರೆ 6 ರಾಜ್ಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಕರ್ನಾಟಕವನ್ನು ಗೋಡಂಬಿ ಆಕಾರದಲ್ಲಿ ನೋಡ್ತಾ ಹೋಗ್ತೇವೆ. ಜೊತೆಗೆ ಭೌಗೋಳಿಕ ಸ್ಥಾನವನ್ನು ನೋಡ್ತಾ ಹೋಗೋಣ. ಭಾರತದಲ್ಲಿ ಎಷ್ಟು ರಾಜ್ಯಗಳಿದಾವಪ್ಪ ಅಂದರೆ 28 ರಾಜ್ಯಗಳು ಇರ್ತಾ ಹೋಗ್ತವೆ. ಈ ಒಂದು 28 ರಾಜ್ಯಗಳು ಕೂಡ ಈ ಕರ್ನಾಟಕವು ಒಂದಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಭಾರತದ ಒಂದು ದಕ್ಷಿಣದಲ್ಲಿದ್ದು ಆ ಏನು ಪರ್ಯಾಯ ದ್ವೀಪದ ಒಂದು ಪಶ್ಚಿಮ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ಪರ್ಯಾಯ ದ್ವೀಪ ಏನು ಕರಿತಾ ಹೋಗ್ತಾವಲ್ಲ ಈ ಒಂದು ಪಶ್ಚಿಮದ ಭಾಗದೊಳಗೆ ಕರ್ನಾಟಕವನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಈ ಒಂದು 11 ಡಿಗ್ರಿಯಿಂದ 31 ಡಿಗ್ರಿ ಮತ್ತು 11 ಡಿಗ್ರಿ 45 ಉತ್ತರ ಅಕ್ಷಾಂಶ ಮತ್ತು 74 ಡಿಗ್ರಿ 12 ಮತ್ತು 78 ಡಿಗ್ರಿ 40 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಣೆಯನ್ನು ಕಾಣ್ತಾ ಹೋಗ್ತೀವಿ. ಉತ್ತರದ ಒಂದು ತುದಿಯೊಳಗೆ ಬೀದರ್ ಜಿಲ್ಲೆಯ ಒಂದು ಉತ್ತರದೊಳಗೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ ದಕ್ಷಿಣದ ಚಾಮರಾಜನಗರವರೆಗೆ ಎಷ್ಟು ಕಿಲೋಮೀಟ್ರ್ ನೋಡ್ತಾ ಹೋಗ್ತಪ್ಪ ಅಂದ್ರೆ 750 ಕಿಲೋಮೀಟ್ರ್. ಅಂದ್ರೆ ಈ ಒಂದು ಕರ್ನಾಟಕದ ಕಿರೀಟ ಅಂತ ಕರಿತಾ ಹೋಗ್ತಾರೆ ಬೀದರ್ ಜಿಲ್ಲೆಯನ್ನು. ಆ ಬೀದರ್ ಜಿಲ್ಲೆಯ ಒಂದು ಔರಾದ್ ತಾಲೂಕಿನಿಂದ ದಕ್ಷಿಣದ ಒಂದು ಚಾಮರಾಜನಗರವರೆಗೆ 750 ಕಿಲೋಮೀಟ್ರ್ ಉದ್ದವಾಗಿತ್ತು. ಪಶ್ಚಿಮದಿಂದ ಪೂರ್ವಕ್ಕೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅಂದರೆ ಪಶ್ಚಿಮ ಭಾಗದಲ್ಲಿರುವಂಥ ಕಾರವಾರವು ಮತ್ತು ಈ ಕಡೆಗೆ ಪೂರ್ವದೊಳಗೆ ಮುಳಬಾಗಿಲು ಎಲ್ಲಿ ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಕೋಲಾರ ಜಿಲ್ಲೆಯೊಳಗೆ ಕಾಣ್ತಾ ಹೋಗ್ತೀವಿ. ಈ ಮುಳಬಾಗಿಲು ಪೂರ್ವ ದಿಕ್ಕಿನೊಳಗೆ ಕೋಲಾರ ಜಿಲ್ಲೆಯೊಳಗೆ ಬರ್ತಾ ಹೋಗ್ತೀವಿ. ಈ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂದ್ರೆ 450 ಕಿಲೋಮೀಟ್ರ್ ಐತಿ. ಅಂದ್ರೆ ನಕ್ಷೆಯೊಳಗೆ ನೋಡೋದಾದಪ್ಪ ಅಂದ್ರೆ ಉತ್ತರ ಅಂದರೆ ಬೀದರ್ ಇಲ್ಲಿ ಕಂಡು ಬರ್ತಾ ಹೋಗ್ತೀವಿ. ಇದನ್ನು ಕರ್ನಾಟಕದ ಕಿರೀಟ ಅಂತ ಕರಿತಾ ಹೋಗ್ತಾರೆ. ಈ ಒಂದು ಬೀದರ್ ಜಿಲ್ಲೆಯ ಔರಾದ್ ಜೊತೆಗೆ ಇಲ್ಲಿ ಚಾಮರಾಜನಗರವನ್ನು ನೋಡ್ತಾ ಹೋಗ್ತೀವಿ. ಈ ಚಾಮರಾಜನಗರ ನೋಡಿದಂದ್ರೆ ಈ ಒಂದು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟ್ರ್ ನೋಡ್ತಾ ಹೋಗ್ತಪ್ಪ ಅಂದರೆ 750 ಕಿಲೋಮೀಟ್ರ್ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಉತ್ತರ ಕನ್ನಡದಲ್ಲಿರುವಂಥ ಈ ಕಾರವಾರವು ಪಶ್ಚಿಮ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಈ ಕಡೆಗೆ ಪೂರ್ವ ಭಾಗದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ನೋಡ್ತಾ ಹೋಗ್ತೀವಿ. ಎಷ್ಟು 400 ಕಿಲೋಮೀಟ್ರ್ಗಳನ್ನು ನೋಡ್ತಾ ಹೋಗ್ತೀವಿ. ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟ್ರ್ಗಳು ವ್ಯಾಪಿಸ್ತಾ ಹೋಗ್ತೈತಿ. ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟ್ರ್ಗಳು ವ್ಯಾಪಿಸಿರೋದು ಕಂಡು ಬರ್ತಾ ಹೋಗ್ತೈತಿ. ಹಾಗಾದರೆ ಈ ಕರ್ನಾಟಕ ರಾಜ್ಯವು ಭೂ ಮತ್ತು ಜಲ ಅಂದರೆ ಈ ಭೂಗಡಿಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೈತಿ, ಜಲಗಡಿಗಳನ್ನು ಹೊಂದಿರೋದು ಕಾಣ್ತಾ ಹೋಗ್ತೀವಿ. ಪಶ್ಚಿಮಕ್ಕೆ ಯಾವ ಸಮುದ್ರವನ್ನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಅರಬ್ಬಿ ಸಮುದ್ರವನ್ನು ಕಾಣ್ತಾ ಹೋಗ್ತೀವಿ. ಈಗ ಹೇಳಿದ ಚರ್ಚೆ ಮಾಡಿದೆ. ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ಈಶಾನ್ಯಕ್ಕೆ ತೆಲಂಗಾಣ, ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ, ವಾಯುವ್ಯಕ್ಕೆ ಗೋವಾ ರಾಜ್ಯಗಳು ಭೂಮೇರೆಗಳಾಗಿರೋದನ್ನು ಕಾಣ್ತಾ ಹೋಗ್ತವೆ. ಆಕಾರದಲ್ಲಿ ಯಾವ ಒಂದು ರೀತಿಯನ್ನು ಹೊರ್ತಾ ಹೋಗ್ತೈತಪ್ಪ ಅಂದ್ರೆ ಗೋಡಂಬಿಯನ್ನು ಹೋಲ್ತಾ ಹೋಗ್ತೈತಿ. ಅಂದ್ರೆ ಈ ಒಂದು ಕರ್ನಾಟಕ ರಾಜ್ಯವು ಕರ್ನಾಟಕವನ್ನು ಗೋಡಂಬಿಯ ಆಕಾರದಲ್ಲಿ ಹೋಲ್ತಾ ಹೋಗ್ತೀವಿ. ಗೋಡಂಬಿ ಇದೇ ಥರನೇ ಇರ್ತೈತಿ. ಅದೇ ರೀತಿ ಈ ಒಂದು ಕರ್ನಾಟಕ ರಾಜ್ಯವು ಇರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಕರ್ನಾಟಕದ ವಿಸ್ತೀರ್ಣ ನೋಡೋದಾದರೆ ಮೊದಲನೇದಾಗಿ ಭಾರತದ ವಿಸ್ತೀರ್ಣ ತಿಳ್ಕೊಬೇಕು. ಭಾರತದ ವಿಸ್ತೀರ್ಣ ಎಷ್ಟು? 32,87,700
261 ಚದರ ಕಿಲೋಮೀಟ್ರ್ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಕರ್ನಾಟಕದ ಒಂದು ವಿಸ್ತೀರ್ಣ ನೋಡೋದಾದ್ರೆ 1,91,791 ಚದರ ಕಿಲೋಮೀಟ್ರ್ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ 1,91,791 ಚದರ ಕಿಲೋಮೀಟ್ರ್ ಕರ್ನಾಟಕದ ವಿಸ್ತೀರ್ಣ ಆಗ್ತೈತಿ. 32,87,761 ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಇದು ಭಾರತದ ಒಂದು ವಿಸ್ತೀರ್ಣ ಆಗ್ತಾ ಹೋಗ್ತೈತಿ. ಹಾಗಾದರೆ ಕರ್ನಾಟಕವು ಭಾರತದ ಎಷ್ಟನೇ ದೊಡ್ಡ ರಾಜ್ಯ ನೋಡೋದಾದ್ರೆ ಭಾರತದ 8ನೇ ದೊಡ್ಡ ರಾಜ್ಯವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ 2011ರ ಒಂದು ಜನಗಣತಿ ಪ್ರಕಾರ ಎಷ್ಟು ಜನಸಂಖ್ಯೆಯನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ 6,10,95,797 ಜನಸಂಖ್ಯೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ 2011ರ ಒಂದು ಜನಗಣತಿಯ ಆಧಾರ ಪ್ರಕಾರ 6,10,95,797 ಜನಸಂಖ್ಯೆಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಭಾರತದೊಳಗೆ ಕರ್ನಾಟಕವು ಜನಸಂಖ್ಯೆಯಲ್ಲಿ ಎಷ್ಟನೇ ಒಂದು ದೊಡ್ಡ ರಾಜ್ಯಪ್ಪ ಅಂದ್ರೆ 9ನೇ ಒಂದು ದೊಡ್ಡ ರಾಜ್ಯವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು 8ನೇ ಸ್ಥಾನವನ್ನು ವಿಸ್ತೀರ್ಣದೊಳಗೆ ಭಾರತದ ಎಷ್ಟನೇ ಸ್ಥಾನವನ್ನು ಕಾಣ್ತಾ ಹೋಗ್ತಪ್ಪ 8ನೇ ಸ್ಥಾನದೊಳಗೆ. ಅದೇ ರೀತಿ ಜನಸಂಖ್ಯೆಯೊಳಗೆ 9ನೇ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಟ್ಟಾರೆಯಾಗಿ ಈ ಭೌಗೋಳಿಕ ವಿಸ್ತೀರ್ಣದೊಳಗೆ ಭಾರತ ಒಂದು ಒಟ್ಟಾರೆ ಭೌಗೋಳಿಕ ವಿಸ್ತೀರ್ಣದೊಳಗೆ ಈ ಕರ್ನಾಟಕದ ಒಂದು ವಿಸ್ತೀರ್ಣ ಎಷ್ಟೈತಪ್ಪ ಅಂದ್ರೆ 5.83% ನೋಡ್ತಾ ಹೋಗ್ತೀವಿ. ಅಂದರೆ 5.83% ಭಾರತದ ಒಂದು ಒಟ್ಟಾರೆಯ ಒಂದು ಭಾಗದಷ್ಟು ಆ ಒಟ್ಟಾರೆಯ ಒಂದು ಭೌಗೋಳಿಕ ವಿಸ್ತೀರ್ಣದೊಳಗೆ ನಮ್ಮ ಕರ್ನಾಟಕದ ಪಾಲು ಎಷ್ಟಪ್ಪ ಅಂದ್ರೆ 5.83% ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕರ್ನಾಟಕದೊಳಗೆ ವಿಶೇಷ ಸ್ಥಾನಮಾನವನ್ನು ಕಾಣ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ 371J ಅಂತ ಕರಿತಾ ಹೋಗ್ತೀವಿ. ಮೊದಲಿಗೆ HK ಅಂತ ಕರಿತಾ ಹೋಗ್ತೀವಿ. ಮತ್ತು ಯಡಿಯೂರಪ್ಪರವರ ಒಂದು ಸರ್ಕಾರದೊಳಗೆ ಕಲ್ಯಾಣ ಕರ್ನಾಟಕ KK ಅಂತ ಮಾಡ್ತಾ ಹೋಗ್ತಾರೆ. ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಮಾಡ್ತಾ ಹೋಗ್ತಾರೆ. ಈ ಒಂದು ಕಲ್ಯಾಣ ಕರ್ನಾಟಕದೊಳಗೆ ಎಷ್ಟು ಜಿಲ್ಲೆಗಳು ಬರ್ತಾ ಹೋಗ್ತವಪ್ಪ ಅಂದ್ರೆ ಮೊದಲಿಗೆ ಎಷ್ಟು ಜಿಲ್ಲೆಗಳಿದ್ದವಪ್ಪ ಅಂದ್ರೆ 6 ಇದ್ದು. ಈ ಹೊಸದಾಗಿ ಒಂದು ಜಿಲ್ಲೆ ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ 7 ಜಿಲ್ಲೆಗಳನ್ನು ನೋಡ್ತಾ ಹೋಗ್ತೀವಿ. ಇದರೊಳಗೆ ಕಲ್ಯಾಣ ಕರ್ನಾಟಕದೊಳಗೆ 7 ಜಿಲ್ಲೆಗಳನ್ನು ಕಾಣ್ತಾ ಹೋಗ್ತೀವಿ. ಯಾವ ಸಂವಿಧಾನದ ಒಂದು ಸ್ಥಾನಮಾನ ನೋಡ್ತಾ ಹೋಗ್ತವಪ್ಪ ಅಂದ್ರೆ 371J ಅನ್ನು ನೋಡ್ತಾ ಹೋಗ್ತೀವಿ. 370 ಜಮ್ಮು ಕಾಶ್ಮೀರ ನೆನ್ಪಿಟ್ಕೊಳ್ರಿ. 371A ನಾಗಾಲ್ಯಾಂಡ್. ಇವೊಂದು ಎರಡು ಸ್ಟಾರ್ಟಿಂಗ್ ಇರೋದನ್ನು ನೆನ್ಪಿಟ್ಟು 370 ಜಮ್ಮು ಕಾಶ್ಮೀರ ಇದನ್ನು ರದ್ದುಪಡಿಸ್ಯಾರ. 371A ಯಾವುದಪ್ಪ ಅಂದ್ರೆ ನಾಗಾಲ್ಯಾಂಡ್. ಹಾಗಾದರೆ ಈ ಒಂದು ಕಲ್ಯಾಣ ಕರ್ನಾಟಕದ ಒಂದು ಏನು ಜಿಲ್ಲೆಗಳನ್ನು ನೋಡೋದಾದರೆ ಒಂದೇದು ಬೀದರ್ ನೋಡ್ತಾ ಹೋಗ್ತೀವಿ, ರಾಯಚೂರು, ಯಾದಗಿರಿ ಮತ್ತು ಯಾದಗಿರಿ ಆಗೈತಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಇನ್ನೊಂದು ಬಿಟ್ಟೆ ಬೀದರ್, ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಕಲಬುರಗಿ. ಈ ಒಂದು 7 ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆಗಳು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಐತಿ ಪಾಯಿಂಟ್. ಈ ಕರ್ನಾಟಕದ ಒಟ್ಟಾರೆ ವಿಸ್ತೀರ್ಣ ಎಷ್ಟಪ್ಪ 1,91,791 ಚದರ ಕಿಲೋಮೀಟ್ರ್ ನೋಡ್ತಾ ಹೋಗ್ತೀವಿ. ಒಟ್ಟಾರೆ ಭಾರತದ ಒಂದು ವಿಸ್ತೀರ್ಣದೊಳಗೆ ಕರ್ನಾಟಕದ ಪಾಲು 5.83% ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಜೊತೆಗೆ ಇಂದು ನಮ್ಮ ರಾಜ್ಯದೊಳಗೆ ಎಷ್ಟು ಜಿಲ್ಲೆಗಳನ್ನು ಕಾಣ್ತಾ ಹೋಗ್ತಪ್ಪ ಅಂದ್ರೆ 31 ಜಿಲ್ಲೆಗಳನ್ನು ಕಾಣ್ತಾ ಹೋಗ್ತೀವಿ. 239 ತಾಲೂಕುಗಳನ್ನು ಕಾಣ್ತಾ ಹೋಗ್ತೀವಿ. 745 ಹೋಬಳಿಗಳನ್ನು ಕಾಣ್ತಾ ಹೋಗ್ತೀವಿ. 347 ಪಟ್ಟಣ ಮತ್ತು ನಗರಗಳನ್ನು ಕಾಣ್ತಾ ಹೋಗ್ತೀವಿ. 29,483 ಹಳ್ಳಿಗಳಿವೆ. ಅಂದ್ರೆ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ, 239 ತಾಲೂಕುಗಳಿವೆ, 745 ಹೋಬಳಿಗಳಿವೆ, 347 ಪಟ್ಟಣ ಮತ್ತು ನಗರಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. 29,483 ಹಳ್ಳಿಗಳು ನಮ್ಮ ಒಂದು ಕರ್ನಾಟಕದೊಳಗೆ ಇರೋದನ್ನು ಕಾಣ್ತಾವೆ. ಹಾಗಾದರೆ ಕರ್ನಾಟಕದಲ್ಲಿ ವಿಸ್ತೀರ್ಣದೊಳಗೆ ಅತಿ ದೊಡ್ಡ ಜಿಲ್ಲೆ ಯಾವುದಂತ ನೋಡೋದಾದ್ರೆ ಬೆಳಗಾವಿ ಅಂತ ಕರಿತಾ ಹೋಗ್ತೀವಿ. ಈ ಬೆಳಗಾವಿ ಅಂತ ಬಳಸಿದ್ರೆ ಬೆಳಗಾವಿನ ಕುಂದಾನಗರಿ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಇದು ವಿಸ್ತೀರ್ಣದೊಳಗೆ ಅತ್ಯಂತ ದೊಡ್ಡ ಜಿಲ್ಲೆ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಸಣ್ಣ ಜಿಲ್ಲೆ ಯಾವುದಪ್ಪ ಅಂದರೆ ಬೆಂಗಳೂರು ಗ್ರಾಮಾಂತರ. ಸಣ್ಣ ಜಿಲ್ಲೆ ಯಾವುದು? ಬೆಂಗಳೂರು ಅತಿ ಚಿಕ್ಕ ಜಿಲ್ಲೆ ಅಂತ ಕರಿತಾ ಹೋಗ್ತಾರೆ.
ವಿಸ್ತೀರ್ಣದೊಳಗೆ ಅತಿ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಳಗಾವಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದಪ್ಪ ಅಂದರೆ ಬೆಂಗಳೂರು ನಗರವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಕರ್ನಾಟಕದ ಒಂದು ಆಡಳಿತದ ಒಂದು ನಿರ್ವಹಣೆ ಸಲುವಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಕರ್ನಾಟಕವನ್ನು 4 ಕಂದಾಯ ವಿಭಾಗಗಳನ್ನಾಗಿ ಮಾಡ್ತಾ ಹೋಗ್ತಾರೆ. ಈ 4 ಕಂದಾಯ ವಿಭಾಗಗಳನ್ನು ಎಲ್ಲಿ ಮಾಡ್ತಾ 4 ಕಂದಾಯ ವಿಭಾಗಗಳನ್ನು ಮಾಡ್ತಾ ಹೋಗ್ತಾರೆ. ಅದರೊಳಗೆ ಒಂದನೇದು ಬೆಂಗಳೂರು ಮತ್ತು ಮೈಸೂರು, ಜೊತೆಗೆ ಕಲಬುರಗಿ ಮತ್ತು ಬೆಳಗಾವಿ. ಇವು ಕರ್ನಾಟಕದ 4 ಕಂದಾಯ ವಿಭಾಗಗಳನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ನಮ್ಮ ಒಂದು ಕರ್ನಾಟಕದ ಭೌಗೋಳಿಕ ಸ್ಥಾನ ಮತ್ತು ಹೆಸರಿನ ಹಿನ್ನೆಲೆ ಮತ್ತು ಭೌಗೋಳಿಕದ ಜೊತೆಗೆ ವಿಸ್ತೀರ್ಣದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆ ಮಾಡ್ತಾ ಹೋಗಿ ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.